ಓಂ ಶುಂ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸು ಸೋತು ಹೋದಾಗ, ನಿಮ್ಮವರೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ದುಃಖಿಸಬೇಡಿ. ಈ ಎರಡು ಮಾತುಗಳನ್ನು ನೆನಪಿಸಿಕೊಳ್ಳಿ, ಧೈರ್ಯವಾಗಿರಿ. ಈ ನನ್ನ ವಿಡಿಯೋವಿನ ಮೂಲಕ ಸೋತ ನಿಮ್ಮ ಮನಸ್ಸಿಗೆ ಸ್ವಲ್ಪ ಧೈರ್ಯ, ಆತ್ಮವಿಶ್ವಾಸ, ಮನೋಬಲವನ್ನು ತುಂಬಿಸುವಂತಹ ಒಂದು ಸಣ್ಣ ಪ್ರಯತ್ನ. ನನ್ನ ಈ ಪ್ರಯತ್ನದಿಂದ ನಿಮ್ಮ ತುಟಿಯ ಮೇಲೆ ಒಂದು ಮಂದಹಾಸ, ಒಂದು ಕಿರುನಗೆ ಹೊಮ್ಮಿದರೆ ಅಷ್ಟೇ ಸಾಕು. ವೃಷಭ ರಾಶಿಯವರು ಹಸುವಿನ ರೀತಿ ಶಾಂತ ಸ್ವಭಾವದವರು, ಪ್ರೀತಿಯನ್ನು ಹಂಬಲಿಸುವಂತಹ ವ್ಯಕ್ತಿಗಳು, ನಿಸ್ವಾರ್ಥ ಪ್ರೀತಿಯನ್ನು ಹಂಚುವಂತಹ ವ್ಯಕ್ತಿಗಳು ನೀವಾಗಿರ್ತೀರ. ತಾನು ಹಸಿವಿನಿಂದ ಇದ್ದರೂ ಬೇರೆಯವರಿಗೆ ತನ್ನ ತುತ್ತನ್ನು ನೀಡುವಂತಹ ಉದಾರಿ ಹೃದಯಿಗಳು, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡ್ತೀರಾ. ವೃಷಭ ರಾಶಿಯವರಿಗೆ ತನ್ನ ಕುಟುಂಬದವರೇ ಇವರ ಪ್ರಪಂಚ ಆಗಿರ್ತಾರೆ. ತನಗಿಂತ ತನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸ್ತೀರಾ ನೀವು. ಅನ್ಕಂಡೀಷ್ನಲ್ ಲವ್ ಇವರದು. ನನಗೆ ಇದಕ್ಕಿಂತ ಒಳ್ಳೆ ಶಬ್ದಗಳು, ಪದಗಳು ಸಿಗ್ತಾ ಇಲ್ಲ. ಅಳತೆಗೆ ಮೀರಿದಂತಹ ಪ್ರೀತಿ ತೋರಿಸುವವರು ಅಂದರೆ ವೃಷಭ ರಾಶಿಯವರು. ನೀವು ಪ್ರೀತಿಸುವಷ್ಟು ನಿಮ್ಮ ಫ್ಯಾಮಿಲಿಯವರನ್ನು, ನಿಮ್ಮ ಫ್ರೆಂಡ್ಸನ್ನು, ನಿಮ್ಮ ಸಂಬಂಧಿಕರನ್ನು ಯಾರು ಪ್ರೀತಿಸಲು ಸಾಧ್ಯನೇ ಇಲ್ಲ. ಹೆಚ್ಚಿನ ವ್ಯಾಲ್ಯೂವನ್ನು ಕೊಡ್ತೀರಾ, ಸಂಬಂಧಗಳಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾ ಇರ್ತೀರಾ. ಕೇರಿಂಗ್ ನೇಚರ್ ನಿಮ್ಮಲ್ಲಿ ಕಾಣಬಹುದು. ಆದರೆ ನೀವು ಹೆಚ್ಚಾಗಿ ನಿಸ್ವಾರ್ಥ ಪ್ರೀತಿ ತೋರಿಸಿದವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನಿಮ್ಮವರೇ ನಿಮಗೆ ದುಃಖವನ್ನು, ನೋವನ್ನು ಕೊಡ್ತಾ ಇರ್ತಾರೆ. ವೃಷಭ ರಾಶಿಯವರಿಗೆ ಸಮಾಜದ ಜನರು, ಬೇರೆಯವರು ತೊಂದರೆ, ದುಃಖ, ನೋವು ಕೊಟ್ಟರೆ ಪರವಾಗಿಲ್ಲ. ಆದರೆ ತನ್ನ ಸ್ನೇಹಿತರು, ಸಂಬಂಧಿಕರು, ತನ್ನ ಫ್ಯಾಮಿಲಿಯವರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬಂತಹ ಕಣ್ಣೀರು, ಬೇಜಾರು, ನೋವು ನಿಮ್ಮಲ್ಲಿ ಇದ್ದೇ ಇರುತ್ತದೆ ಯಾವಾಗಲೂ. ನಿಮ್ಮ ಒಳ್ಳೆಯ ಸಮಯದಲ್ಲಿ, ನೀವು ಸಂತೋಷವಾಗಿರುವಾಗ ಎಲ್ಲರೂ ನಿಮ್ಮವರಾಗಿರ್ತಾರೆ. ನಿಮಗೆ ಕೆಟ್ಟ ಸಮಯ ಅಥವಾ ಕಷ್ಟದ ಕಾಲದಲ್ಲಿ ನಿಮ್ಮವರೇ ನಿಮ್ಮಿಂದ ದೂರ ಆಗ್ತಾರೆ, ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ನಗುವಾಗ ಎಲ್ಲ ನೆಂಟರು ಜೊತೆಯಲ್ಲಿರ್ತಾರೆ, ಆದರೆ ಅಳುವಾಗ ಯಾರೂ ಇರೋದಿಲ್ಲ. ಈ ರೀತಿ ಪರಿಸ್ಥಿತಿ ವೃಷಭ ರಾಶಿಯವರದು. ನಿಮಗೆ ಕೆಟ್ಟ ಸಮಯ, ದುಃಖದ ಸಮಯದಲ್ಲಿ ನಿಮಗೆ ನೀವೇ ಧೈರ್ಯವನ್ನು ತಂದುಕೊಳ್ಬೇಕಾಗುತ್ತೆ. ಯಾರು ಕೆಟ್ಟ ಸಮಯಕ್ಕಾಗಿ ಕಾಯೋದಿಲ್ಲ, ಕೆಟ್ಟ ಸಮಯ ಬರಲಿ ಅಂತಲೂ ಬಯಸೋದಿಲ್ಲ. ಆದರೆ ಏನು ಮಾಡೋದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಬ್ಯಾಡ್ ಸಿಚುವೇಶನನ್ನು, ಕೆಟ್ಟ ಸಮಯವನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಆದ್ದರಿಂದ ನಿಮಗೆ ಕಷ್ಟ ಅಂತ ಬಂದಾಗ ಯಾರೂ ಸಹಾಯ ಮಾಡೋದಿಲ್ಲ. ಅಥವಾ ಎಮೋಷ್ನಲ್ ಆಗಿ ಒಂದು ಸಣ್ಣ ಸಮಾಧಾನ, ಧೈರ್ಯ, ಒಂದು ಸಣ್ಣ ಪ್ರೀತಿ, ನಿಸ್ವಾರ್ಥ ಪ್ರೀತಿಯನ್ನು ಹಂಬಲಿಸ್ತೀರ ನೀವು ವೃಷಭ ರಾಶಿಯವರು. ಆದರೆ ಸ್ವಾರ್ಥ ಪ್ರಪಂಚದಲ್ಲಿ ಸ್ವಾರ್ಥಿ ಜನರೇ ಹೆಚ್ಚು. ನಿಮ್ಮಿಂದ ದೂರ ಓಡೋಗಲು ಬಯಸ್ತಾರೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು, ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಅವರು. ಸ್ವಲ್ಪ ಹಣವನ್ನು, ಸೇವಿಂಗ್ಸನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು, ಅಥವಾ ಪ್ರಾಪರ್ಟಿ ಮೇಲೆ ಇನ್ವೆಸ್ಟನ್ನು ಮಾಡಿ ಇಟ್ಕೊಳ್ಳಿ. ಕಷ್ಟದ ಸಮಯದಲ್ಲಿ ಯಾರು ನಿಮಗೆ 100 ರೂಪಾಯಿ ಕೊಡಲು ಮುಂದೆ ಬರೋದಿಲ್ಲ. ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ನಿಮಗೆ ದ್ರೋಹವನ್ನು ಮಾಡ್ತಾರೆ. ಜನರು ನಿಮ್ಮನ್ನು ಎಮೋಷ್ನಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ, ಎಮೋಷ್ನಲ್ ಫೂಲ್ಗಳನ್ನಾಗಿ ಮಾಡ್ತಾರೆ. ನನಗೆ ಕಷ್ಟ ಇದೆ ಅಂತ ನಾಟಕ ಆಡಿ ನಿಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ಮೊಸಳೆ ಕಣ್ಣೀರನ್ನು ಹಾಕ್ತಾರೆ. ಮರುಳಾಗಬೇಡಿ, ಎಮೋಷ್ನಲ್ ಫೂಲ್ ಆಗಬೇಡಿ. ನಿಮ್ಮ ಮನಸ್ಸು, ಹೃದಯ ಬಹಳ ನಿಷ್ಕಲ್ಮಶವಾದದ್ದು. ದುಃಖ ಆದಾಗ ಮನಸ್ಫೂರ್ತಿ ಹತ್ತು ಕಣ್ಣೀರನ್ನು ಹಾಕಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಮತ್ತೆ ನೀವು ಬಿಂದಾಸಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿ. ಅಳುವುದು ನಿಮಗೆ ಶೋಭೆ ತರುವುದಿಲ್ಲ. ಯಾವಾಗಲೂ ನಗ್ನಗ್ತಾ ಇದ್ರೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಿಮ್ಮ ಗೋಲ್ ಹೇಗೆ ರೀಚ್ ಆಗಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಕೌಶಲ್ಯಗಳನ್ನು, ನಿಮ್ಮ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಲೈಫಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ನಿಮ್ಮ ಗುರಿ, ಉದ್ದೇಶದ ಕಡೆ ಗಮನವನ್ನು ವಹಿಸಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನು ಬಿಟ್ಟು ಯಾವ್ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡಿಕೊಂಡು ಇರಬೇಡಿ. ನೀವು ಹಠ ಮಾಡಿ ಮುನ್ನುಗ್ಗಿ ಯಾವ ಕೆಲಸವನ್ನಾದರೂ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದೇ ಇದೆ. ದುಃಖ ಬಂದಾಗಲೇ ಅಲ್ವಾ ಸುಖದ ಬೆಲೆ ಗೊತ್ತಾಗೋದು. ಯಾರೋ ನಮಗೆ ಪ್ರೀತಿ ತೋರಿಸ್ತಾರೆ, ಕೇರ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. ಜೀವನದಲ್ಲಿ ಅನುಭವ ಕಲಿಸುವಷ್ಟು ಪಾಠಗಳನ್ನು ಯಾವ ಯೂನಿವರ್ಸಿಟಿಯಲ್ಲೂ ಕಲಿಸಲು ಸಾಧ್ಯನೇ ಇಲ್ಲ. ನಮಗೆ ಕಷ್ಟ ಬಂದಾಗ, ದುಃಖ ಬಂದಾಗ ಆ ಅನುಭವದಿಂದ ನಾವು ಪಾಠವನ್ನು ಕಲಿತು ಮುಂದೆ ಸಾಗಬೇಕಾಗುತ್ತೆ.
ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಮಾಡಿದರೂ ನಿಮ್ಮ ಗುರಿಯನ್ನು ಮುಟ್ತೀರಾ. ಆ ತಾಳ್ಮೆ ನಿಮ್ಮಲ್ಲಿದೆ. ಜನರು ನಿಮಗೆ ನೋವು ಕೊಟ್ಟರು, ದ್ರೋಹ ಮಾಡಿದರು ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಕುಗ್ಗಬೇಡಿ. ಪ್ರಕೃತಿಯ ನಿಯಮ ಏನು ಗೊತ್ತಾ? ಸಿಹಿಯಾದ ಹಣ್ಣು ಇರುವಂತಹ ಮರಕ್ಕೆ ಜನರು ಹೆಚ್ಚಾಗಿ ಕಲ್ಲನ್ನು ಹೊಡೆಯೋದು. ನಿಮ್ಮ ಹೃದಯ, ಮನಸ್ಸು ಬಹಳ ಸಿಹಿ, ಮೃದು, ಮಧುರವಾದದ್ದು. ಆದ್ದರಿಂದ ಎಲ್ಲರೂ ನಿಮಗೆ ದುಃಖ, ನೋವು ಕೊಡ್ತಾರೆ. ಜನರ, ಸ್ನೇಹಿತರ ಪ್ರೀತಿಗಿಂತ ದೇವರ ಪ್ರೀತಿ ದೊಡ್ಡದು. ನಿಮ್ಮ ತಂದೆ ತಾಯಿಯ ಪ್ರೀತಿ ದೊಡ್ಡದು. ದೇವರನ್ನು ಪ್ರೀತಿಸಿ, ತಂದೆ ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನು ಶೇರ್ ಮಾಡ್ಕೊಳ್ಳಿ, ಆರಾಧಿಸಿ ಅವರನ್ನು. ನೀವು ಸೋತಾಗ ದೇವರ ಜೊತೆ ಮಾತನಾಡಿ, ನಿಮ್ಮ ಜೊತೆ ನೀವು ಮಾತನಾಡಿ, ಸೆಲ್ಫ್ ಲವ್ ಮಾಡಿ, ನಿಮ್ಮ ವ್ಯಕ್ತಿತ್ವವನ್ನು ಪ್ರೀತಿಸಿ, ಅಪ್ಡೇಟ್ ಆಗಿ, ನಿಮ್ಮ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಳಿ. ಜನರ ಮುಂದೆ ನೀವು ಕಣ್ಣೀರಿಟ್ಟರೆ ನಾಟಕ ಆಡ್ತೀರಾ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ನೋವುಗಳನ್ನು ಜನರ ಮುಂದೆ ತೋರಿಸ್ಕೊಳ್ಬೇಡಿ. ಹುರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಹಾಕುವಂತಹ ಪ್ರಯತ್ನ ಮಾಡ್ತಾರೆ. ಬಿ ಸ್ಟ್ರಾಂಗ್, ಬಿ ಕಾನ್ಫಿಡೆಂಟ್. ಹೆದರ್ಕೊಳ್ಬಾರ್ದು, ಕಾನ್ಫಿಡೆಂಟ್ ಆಗಿರಬೇಕು. ಎಮೋಷ್ನಲ್ ಫೂಲ್ ಆಗದೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀನಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.